ಸರ್, ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಖಚಿತ ಅಂತ ಅಶೋಕ್ ಅವರು ಭವಿಷ್ಯ ಹೇಳಿದ್ದಾರೆ. ನೋಡಪ್ಪ, ನನಗೆ ಇದನ್ನ ಅಸ್ಟ್ರಾಲಜಿ ಕಲಿತಾ ಇದ್ದಾರೆ ಅಂತ ನನಗೆ ವಿಚಾರ ತಿಳಿದು ಬಹಳ ಸಂತೋಷ ಆಯಿತು. ಇಲ್ಲ ಆದ್ರೆ ಜ್ಯೋತಿಷ್ಯರಾಗಿದ್ದಾರೆ ಅಂತ ಸಂತೋಷ ಆಯಿತು. ನಾನು ಹಿಂದೆ ಹೇಳಿದ್ದೀನಿ, ನನಗೂ ಸ್ವಲ್ಪ ಈ ಜ್ಯೋತಿಷ್ಯದ ಬಗ್ಗೆ ಸ್ವಲ್ಪ ಚಟ ಇದೆ ಅಂತ ಹೇಳಿದ್ದೀನಿ. ಯಾವಾಗ ಫ್ರೀ ಆಗಿ ಟೈಮ್ ಕೊಡ್ತಾರೆ ನಾನು ಸರ್, ಡಿ ಕೆ ಸುರೇಶ್ ಅವರು ಸರ್ ಬೊಮ್ಮಲ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ, ಕೆಎಂಎಫ್ ಅಧ್ಯಕ್ಷ ಆಗ್ತಾರೆ ಅಂತ ಒಂದಷ್ಟು ಚರ್ಚೆ ಆಗ್ತದೆ. ಎಲ್ಲ ಸುದ್ದಿರಿ ನೋಡ್ರಿ. ನಾವು ಮೊದಲಿಂದನೂ ಹೊಸ ಕಟ್ಕೊಂಡಿದ್ದೀನಿ. ನಮ್ಮ ತಾಯಿ ಹಾಲಾಗ್ತಿದ್ರು, ಈಗ ತಾಯಿನೂ ಹಾಲಾಗ್ತಾ ಇದ್ದಾರೆ. ಬಟ್ ಅವ್ರಿಗೆ ಆರೋಗ್ಯ ಸರಿ ಇಲ್ಲ. ಸೊ ಅದನ್ನ ಸುರೇಶ್ ಅವರು ಇದು ಮಾಡ್ಕೊಂಡು ರೇಷ್ಮೆನೂ ನಾವು 16 ಎಕರೆ ರೇಷ್ಮೆ ಬೆಳೀತಾ ಇದ್ವಿ, ವ್ಯವಸಾಯ ಮಾಡ್ತಾ ಇದೀವಿ. 106 ಎಕರೆ ವ್ಯವಸಾಯ ಮಾಡ್ತಾ ಇದ್ವಿ. ಇವತ್ತು ನೋಡಿ ನಮ್ಮ ಕನಕಪುರ ರೇಷ್ಮೆನ ಇಲ್ಲೇ ಮಾಡ್ಬೇಕು ಅಂತ ಯಾಕೆ ನಾವು ಬೇರೆ ಕಡೆ ಹೋಗ್ಬೇಕು ಅಂತ ಇದನ್ನ ಬ್ರೀಲಿಂಗ್ ಫ್ಯಾಕ್ಟ್ರಿ ಇಟ್ಟಿವಿ. ಹಿಂದೆ ನಮ್ಮ ಮಾವ ಮಾಡ್ತಾ ಇದ್ರು, ಗಾಯತ್ರಿ ಸಿಲ್ಕ್ ವಿಲೇಜ್ ಅಂತ ಇಟ್ಟಿದ್ರು ತಾಯಿ ಅಣ್ಣ. ಇವತ್ತು ಅದನ್ನ ಮುಂದುವರ್ಸ್ಬೇಕು ಅಂತ ಅವ್ರ ಮನೇಲೆ ಅವ್ರು ಓದಿದ್ರು. ನಾನು ಅದನ್ನ ಮುಂದುವರ್ಸ್ತೀನಿ ವೃತ್ತಿನ ಅಂತ ಹೇಳ್ಬಿಟ್ಟು ಇದನ್ನ ರೇಷ್ಮೆ ಬೆಂಚ. ಯಾಕೆಂದ್ರೆ ರೈತರ ಬದುಕಿಗೆ ಅನುಕೂಲ ಆಗ್ಲಿ ಅಂತ, ರೈತರ ಬದುಕಿಗೆ ಅನುಕೂಲ ಆಗ್ಲಿ ಅಂತ. ಸೊ ಹಾಲು ಹಸುಗಳಿದೆ, ಹಾಲು ಹಾಕ್ಬೇಕು. ಏನ್ ಹಾಲು ಹಾಕಿದ ತಕ್ಷಣ ಎಲೆಕ್ಷನ್ ನಿಂತ್ಕೊಂಡ್ಬಿಡ್ತಾನ? ಯಾರ ಹಣೆಯಲ್ಲಿ ಏನ್ ಬರ್ದಿದ್ಯೋ ಯಾರು ಗೊತ್ತು. ಈಗ ನಮ್ಗೆ ಗೊತ್ತಿದ್ದ ಯಾರ ಹಣೆಯಲ್ಲಿ ಏನೇನು ಬರ್ದಿದೆ ಎಲ್ಲರಿಗೂ ಆಗಿದೆ. ಸರ್ವಿಸ್ ಮಾಡ್ತಾ ಇದ್ರು. ಅದೊಂದು ಚರ್ಚೆ ನಡೀತಾ ಇದೆ. ಚರ್ಚೆ ಆಗ್ಲಿ ಬಿಡಿ, ಚರ್ಚೆ ಆಗ್ಲಿ. ಪಾಪ ನೆಮ್ಮದಿ ಕೆಡ್ಸ್ಕೊಳ್ಳಿ, ನಿದ್ರೆ ಕೆಡ್ಸ್ಕೊಳ್ಳಿ. ಅದಕ್ಕೆಲ್ಲ ನಾವೇನ್ ಬೇಜಾರು ಮಾಡ್ಕೋಬೇಕಾಗಲ್ಲ, ಖುಷಿ ಪಡೋಣ.